ಕಂದಾಯ ಇಲಾಖೆಯ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆಯಂತೆ. ಭ್ರಷ್ಟ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಈ ಖಾತಾ ಇಲ್ಲದೆ ಇಂಟಿಗ್ರೇಷನ್ ರೂಲ್ಸ್ ಉಲ್ಲಂಘಿಸಿ ನೋಂದಣಿ ಮಾಡಿಕೊಳ್ತಾ ಇದ್ರಂತೆ ಈ ಅಧಿಕಾರಿಗಳು. ಇದನ್ನ ಅರಿತಂತಹ ರಾಜ್ಯ ಸರ್ಕಾರ ಇವರೆಲ್ಲರಿಗೂ ಬಿಗ್ ಶಾಕ್ ಕೊಟ್ಟಿದೆ. ಏನು ಅಧಿಕಾರಿಗಳಿಂದ ಕಾವೇರಿ 2.0 ತಂತ್ರಾಂಶ ದುರ್ಬಳಕೆ ವಿಚಾರ ಇದೀಗ ಬಯಲಾಗ್ತಾ ಇದೆ. ಇನ್ಫೋಸಿಸ್ಗೆ ಸೇರಿದಂತ 53.5 ಎಕರೆ ಭೂಮಿ ರಿಜಿಸ್ಟ್ರೇಷನ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಸಬ್ ರಿಜಿಸ್ಟ್ರಾರ್ ಸೇರಿ 5 ಅಮಾನತು ಮಾಡಲಾಗಿದೆ. ಸರ್ಜಾಪುರ ಉಪನೋಂದಣಾಧಿಕಾರಿ ರವಿ ಸಂಕನಗೌಡ ಅವರ ಜೊತೆಯಲ್ಲೇ ವರ್ತೂರು ಗಿರೀಶ್ ಚಂದ್ರ, ಹಲಸೂರು ಆರ್ ಪ್ರಭಾವತಿ ಮತ್ತು ಶ್ರೀಧರ್ ಸತೀಶ್ ಕುಮಾರ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮುದ್ರಾಂಕ ಇಲಾಖೆ ಆಯುಕ್ತ ಎಂಪಿ ಮಹಿಳನ್ ಈ ಆದೇಶವನ್ನು ನೀಡಿರುವುದಂತೆ ಉತ್ತಮ ನಡೆ. ಆನೇಕಲ್ನಲ್ಲಿ ಸರ್ಕಾರದಿಂದ ಇನ್ಫೋಸಿಸ್ ಭೂಮಿಯನ್ನ ಖರೀದಿಗೆ ಮುಂದಾಗಿತ್ತು. ಆದರೆ ಮಾರಾಟದ ಅನುಮತಿ ಇಲ್ಲದಿದ್ದರೂ ಕೂಡ ಅಕ್ರಮವಾಗಿ ಸೇಲ್ ಮಾಡಲಿಕ್ಕೆ ಹೊರಟಿದ್ರಂತೆ ಇವರೆಲ್ಲ. 53.5 ಎಕರೆ ಭೂಮಿ 250 ಕೋಟಿಗೆ ಖರೀದಿಸಿದ್ದ ಖಾಸಗಿ ಕಂಪನಿ. ಓಕೆ, ಗ್ರಾಮ ಪಂಚಾಯತ್ನಲ್ಲಿ ವರ್ಗಾವಣೆ ರಹಿತ ಈ ಖಾತಾ ಪಡೆದಿದ್ರಂತೆ ಇನ್ಫೋಸಿಸ್. ಕಾವೇರಿ 2.0 ತಂತ್ರಾಂಶಕ್ಕೆ ಆಸ್ತಿ ಸಂಯೋಜನೆ ಆಗಿಲ್ಲ. ಇಂಟಿಗ್ರೇಷನ್ ನಿಯಮವನ್ನು ಉಲ್ಲಂಘಿಸಿ 24 ಕ್ರಯಪತ್ರ ನೋಂದಣಿಗಳನ್ನು ಮಾಡಿದ್ರಂತೆ. ಸರ್ಜಾಪುರ ಸಬ್ ರಿಜಿಸ್ಟ್ರಾರ್ ರವಿ ನೋಂದಣಿಯನ್ನ ಮಾಡಿಕೊಂಡಿದ್ರಂತೆ. ವಿವಿಧ ಪ್ರಕರಣಗಳಲ್ಲಿ ಒಟ್ಟು 5 ಅಧಿಕಾರಿಗಳನ್ನು ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 250 ಕೋಟಿ ರೂಪಾಯಿಗಳ ಆಸ್ತಿಯ ವಿಚಾರವಾಗಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಗೊತ್ತಾದ ಕಾರಣದಿಂದಾಗಿ ಅದನ್ನ ವಜಾಗೊಳಿಸಲಾಗಿದೆ. ಸೊ ಈ ಖಾತೆ ಇಲ್ಲದೆ ಇಂಟಿಗ್ರೇಷನ್ ರೂಲ್ಸ್ ಉಲ್ಲಂಘಿಸಿ ಈ ಕಾವೇರಿ 2.0 ಅಂತ ಏನು ರಿಜಿಸ್ಟ್ರೇಷನ್ಗೆ ಒಂದು ವೆಬ್ಸೈಟ್ಗಳನ್ನು ಮಾಡಲಾಗಿತ್ತು ನೋಡಿ, ಅದನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲೇ ಅದು ಯಾವ ರೀತಿಯಲ್ಲಿ ಯಾಮಾರಿಸಿದಾರು ಗೊತ್ತಿಲ್ಲ. ಸೊ ಟೆಕ್ನಿಕಲಿ ಅವರನ್ನು ಯಾಮಾರಿಸಿ ಸುಮಾರು ಯಾವ ಜಾಗವನ್ನು ಸೇಲ್ ಮಾಡೋ ಹಂಗಿಲ್ವೋ ಆ ಜಾಗವನ್ನು ಖಾಸಗಿ ಕಂಪನಿಯೊಂದಕ್ಕೆ 250 ಕೋಟಿ ರೂಪಾಯಿಗೆ ಸೇಲ್ ಮಾಡಿದ್ದಾರಂತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕಾದ್ರೆ ಇದ್ರ ಹಿಂದೆ ಖಾಲಿ ಈ 5 ಜನ ಮಾತ್ರ ಅಲ್ಲ, ಇದ್ರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರಲೇಬೇಕು, ದೊಡ್ಡ ದೊಡ್ಡ ಬ್ರೋಕರ್ಗಳು ಇರಬೇಕು. ಅವ್ರು ಯಾರು ಅದನ್ನು ಮೊದಲಿಗೆ ಹುಡುಕ್ಲಿ. ಖಾಲಿ ಯಾವುದೋ ಒಂದು 4-5 ಜನ ಸಣ್ಣ ಪುಟ್ಟ ಕೆಲಸ ಮಾಡೋರನ್ನ ಅಮಾನತುಗೊಳಿಸಿ ನಾವೇನೋ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದೀವಿ ಅಂತ ಹೇಳೋದಲ್ಲ. 250 ಕೋಟಿ ಅಂತ ಹೇಳಿದರೆ ಈ ಸಾರ್ವಜನಿಕರಿಗೆ ಅದರಲ್ಲಿ ಎಷ್ಟು ಸೊನ್ನೆ ಬರುತ್ತೆ ಅಂತ ಗೊತ್ತಿರಲ್ಲ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಮೊತ್ತವನ್ನು ರಿಜಿಸ್ಟ್ರೇಷನ್ ಅಥವಾ ಸೇಲ್ ಡೀಡ್ ಮಾಡಬೇಕಾದ್ರೆ ಇದರ ಹಿಂದೆ ದೊಡ್ಡ ದೊಡ್ಡ ಜನರೇ ಇರ್ತಾರೆ. ಅವ್ರು ಯಾರು ಅದು ಹೊರಗೆ ಬರಬೇಕಾಗಿದೆ. ಶ್ರೀಧರ್ ಸತೀಶ್ ಕುಮಾರ್ ಅಮಾನತನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅಂತೆ. ಆನೇಕಲ್ನಲ್ಲಿ ಸರ್ಕಾರದಿಂದ ಇನ್ಫೋಸಿಸ್ ಭೂಮಿಯನ್ನು ಖರೀದಿ ಮಾಡಲಾಗಿತ್ತು. ಮಾರಾಟದ ಅನುಮತಿ ಇಲ್ಲದಿದ್ದರೂ ಕೂಡ ಅಕ್ರಮವಾಗಿ ಅದನ್ನು ಸೇಲ್ ಮಾಡಲಾಗಿತ್ತು. 53.5 ಎಕರೆ ಭೂಮಿಯನ್ನು 250 ಕೋಟಿಗೆ ಖಾಸಗಿ ಕಂಪನಿಯೊಂದಿಗೆ ಸೇಲ್ ಮಾಡಲಾಗಿತ್ತು. ಕಾವೇರಿ 2.0 ತಂತ್ರಾಂಶಕ್ಕೆ ಆಸ್ತಿ ಸಂಯೋಜನೆ ಆಗಿರಲಿಲ್ಲವಂತೆ. ಇನ್ನು ಸರ್ಜಾಪುರ ಸಬ್ ರಿಜಿಸ್ಟ್ರಾರ್ ರವಿ ನೋಂದಣಿಯನ್ನ ಮಾಡಿಸಿದರಂತೆ. ರವಿ ಅಷ್ಟೊಂದು ಪ್ರಭಾವಿ ವ್ಯಕ್ತಿ ಹಂಗಾದ್ರೆ, ಯಾಕಂದ್ರೆ 250 ಕೋಟಿಯ ಕ್ಲೈಂಟ್ ತಗೊಂಡು ಬರೋದೇ ಅದು ದೊಡ್ಡ ವಿಷಯ. ಸೇಲ್ ಮಾಡೋದು ಬಿಡಿ, ಕ್ಲೈಂಟ್ ತಗೊಂಡು ಬರಬೇಕಲ್ಲ. ಆ ಕ್ಲೈಂಟ್ ತಗೊಂಡು ಬರೋಕ್ಕೆ ಯಾರಿಂದ ಸಾಧ್ಯ? ಅಂಥವ್ರು ಯಾರಿದ್ದಾರೆ ಅದ್ರ ಹಿಂದೆ? ಯಾರು ದಪ್ಪ ದಪ್ಪ ಚಿನ್ನದ ಸರಗಳನ್ನು ಕುತ್ತಿಗೆಗೆ ಕೈಗೆ ಹಾಕೊಂಡು ತಿರುಗ್ತಾರೋ ಅಂಥವ್ರನ್ನೆಲ್ಲ ಸ್ವಲ್ಪ ವಿಚಾರಣೆಗೆ ಒಳಪಡಿಸಬೇಕು. ಇದ್ಯಾವುದೋ ಮಾರಾಟದ ಅನುಮತಿ ಇಲ್ಲದಿದ್ದರೂ ಕೂಡ ಅಕ್ರಮವಾಗಿ ಸೇಲ್ ಮಾಡಿದ್ದಾರೆ ಅಂತ ಹೇಳಿ ಯಾವುದೋ ಒಂದು 5 ಜನರನ್ನು ಅಮಾನತುಗೊಳಿಸಿದ ಕೂಡಲೇ ಆಗಲ್ಲ. ಬದಲಿಗೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಬಯಲಿಗೆಳಿಬೇಕಾಗಿದೆ.